ಶ್ರೀ ಗುರುಗಣಾಧಿಪತಯೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವವಿಘ್ನೋಪಶಾಂತಯೇ. ಚಿತ್ರಕೂಟ ನಿವಾಸ ವಿಶ್ವಾಮಿತ್ರ ಕ್ರತು ಸಂರಕ್ಷ ರವಿ ಶಶಿನೇತ್ರ ಭವ್ಯ ಚರಿತ್ರ ಸದ್ಗುಣಗಾತ್ರ ಸತ್ಪಾತ್ರ ಧಾತ್ರಿಜಾಂತಕ ಕಪಟನಾಟಕ ಸೂತ್ರ ಪರಮ ಪವಿತ್ರ ಫಲ್ಗುಣಮಿತ್ರ ವಾಕ್ಯ ವಿಚಿತ್ರ ರಕ್ಷಿಸು ನಮ್ಮನು ಅನವರತ ರಕ್ಷಿಸು ನಮ್ಮನು ಅನವರತ. ಕನಕದಾಸರು ತಮ್ಮ ಹರಿಭಕ್ತಿ ಸಾರದ 9ನೇ ಪದ್ಯದಲ್ಲಿ ಶ್ರೀರಾಮಚಂದ್ರನ ಮಹಿಮೆಯನ್ನು ಅನೇಕ ವಿಶೇಷಣಗಳಿಂದ ಕೊಂಡಾಡುತ್ತಾ ಈ ರೀತಿ ಆರಂಭಿಸುತ್ತಿದ್ದಾರೆ. ಚಿತ್ರಕೂಟ ನಿವಾಸ ಅಂದ್ರೆ ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣ ಸಮೇತನಾಗಿ ವನವಾಸಕ್ಕೆ ಹೋದ ಸಂದರ್ಭದಲ್ಲಿ ದಂಡಕಾರಣ್ಯಕ್ಕೆ ಹೋಗುವ ದಾರಿಯಲ್ಲಿ ಸಿಗುವ ಚಿತ್ರಕೂಟದ ಪರ್ವತದಲ್ಲಿ ಕೆಲವು ಸಮಯ ನೆಲೆಸಿದ್ದು ನಮಗೆಲ್ಲ ಗೊತ್ತಿರುವ ವಿಷಯ. ಅದೇ ಸಂದರ್ಭದಲ್ಲಿ ಭರತನು ಶ್ರೀರಾಮನ ವನವಾಸದ ವಿಷಯವನ್ನು ತಿಳಿದು ಮರಳಿ ಅಯೋಧ್ಯೆಗೆ ಬರಬೇಕೆಂದು ಪ್ರಾರ್ಥಿಸಿಕೊಂಡಾಗ ಅದಕ್ಕೊಪ್ಪದ ಶ್ರೀರಾಮನ ಪಾದುಕೆಯನ್ನು ತೆಗೆದುಕೊಂಡದ್ದು ಇದೇ ಚಿತ್ರಕೂಟದಲ್ಲಿ. ತಮ್ಮ ವಾಸಕ್ಕೆ ಸಾಧನೆಗೆ ಅನುಕೂಲವಾಗುವಂತೆ ಲಕ್ಷ್ಮಣನು ಪರ್ಣಕುಟೀರವನ್ನೂ ರಚಿಸಿದ್ದು ಇದೇ ಚಿತ್ರಕೂಟದಲ್ಲಿ. ಅಂತಹ ಪರಮ ಪಾವನವಾದ ಕ್ಷೇತ್ರದಲ್ಲಿ ವಾಸಕವಾಗಿದ್ದವನು ಶ್ರೀರಾಮ ಎಂದರ್ಥ. ಮುಂದೆ ವಿಶ್ವಾಮಿತ್ರ ಕ್ರತು ಸಂರಕ್ಷ ಅಂದರೆ ವಿಶ್ವಾಮಿತ್ರರ ಕ್ರತುವನ್ನು ಸಂರಕ್ಷಣೆ ಮಾಡಿದವನು. ಕ್ರತು ಎಂದರೆ ಯಜ್ಞ ಎಂದರ್ಥ. ವಿಶ್ವಾಮಿತ್ರರ ಯಜ್ಞವನ್ನು ಸಂರಕ್ಷಣೆ ಮಾಡಿದವನು ಆ ಪರಮಾತ್ಮ ಶ್ರೀರಾಮ ಎಂದರ್ಥ. ವಿಶ್ವಾಮಿತ್ರರ ಯಜ್ಞಕ್ಕೆ ವಿಘ್ನಕಾರಕರಾದಂತಹ ಮಾರೀಚ ಸುಬಾಹುಗಳೇ ಮೊದಲಾದಂಥವರಿಂದ ಆ ಯಜ್ಞಕ್ಕೆ ಬಂದಂತಹ ಕಷ್ಟಗಳನ್ನು ನಿವಾರಿಸಿ ಯಜ್ಞವನ್ನು ಸಂರಕ್ಷಿಸಿದವನು ಎಂದರ್ಥ. ಮುಂದೆ ಶಶಿ ರವಿ ನೇತ್ರ ಎಂಬುದಾಗಿ ವರ್ಣಿಸ್ತಾರೆ. ಅಂದ್ರೆ ವಿರಾಟ್ ರೂಪನಾದಂತಹ ಭಗವಂತನಿಗೆ ರವಿ ಶಶಿಗಳೇ ನೇತ್ರಗಳು, ಅಂದರೆ ಸೂರ್ಯಚಂದ್ರರೇ ಆತನ ಕಣ್ಣುಗಳು ಎಂದರ್ಥ. ಮುಂದೆ ಭವ್ಯ ಚರಿತ್ರ ಎಂಬುದಾಗಿ ಸಂಬೋಧಿಸ್ತಾರೆ. ಅಂದ್ರೆ ಮಂಗಲ ಚರಿತೆಯನ್ನು ಹೊಂದಿದವನು ಎಂದರ್ಥ. ಮುಂದೆ ಸದ್ಗುಣಗಾತ್ರ ಅಂದ್ರೆ ಸಕಲ ಸದ್ಗುಣಗಳ ಸಾಕಾರ ಮೂರ್ತಿಯಾದಂತಹ ಭಗವಂತ ಶ್ರೀರಾಮಚಂದ್ರ, ಭಗವಂತ ಪರಮಾತ್ಮ ಎಂದರ್ಥ. ಮುಂದೆ ಸತ್ಪಾತ್ರ ಎಂಬುದಾಗಿ ವರ್ಣಿಸ್ತಾರೆ. ಅಂದ್ರೆ ಸಕಲ ತರವಾದ ಯೋಗ್ಯತೆ ಉಳ್ಳವನು ಅವನೇ ಭಗವಂತ ಎಂದರ್ಥ. ಮುಂದಿನ ಪದ ಧಾತ್ರಿಯಾಂತಕ. ಧಾತ್ರಿ ಅಂದ್ರೆ ಭೂಮಿ, ಧಾತ್ರಿಜ ಅಂದ್ರೆ ಭೂಮಿಯಿಂದ ಹುಟ್ಟಿದವನು ಅಂತ ಅರ್ಥ. ಭೂಮಿಯಿಂದ ಹುಟ್ಟಿದವನೇ ಆ ನರಕಾಸುರ. ಅಂದರೆ ನರಕಾಸುರನಿಗೆ ಅಂತ್ಯ ಕಾಣಿಸಿದವನು ಅವನೇ ಪರಮಾತ್ಮ, ಅವನೇ ಶ್ರೀಕೃಷ್ಣ ಎಂದರ್ಥ. ಮುಂದಿನ ಪದದಲ್ಲಿ ಕಪಟ ನಾಟಕ ಸೂತ್ರ ಅಂದ್ರು. ಅಂದ್ರೆ ಕಪಟಿಗಳ ಸಂಹಾರಕ್ಕಾಗಿ ಕಪಟ ನಾಟಕವನ್ನು ಹೂಡಿದವನು ಎಂದರ್ಥ. ಮುಂದಿನ ಪದದಲ್ಲಿ ಪರಮ ಪವಿತ್ರ ಎಂಬುದಾಗಿ ಭಗವಂತನನ್ನು ಕೊಂಡಾಡುತ್ತಾರೆ. ಜಗತ್ತಿನಲ್ಲಿ ಅತ್ಯಂತ ಪವಿತ್ರ ಪಾವನನಾದವನು ಪರಮಾತ್ಮ ಎಂದರ್ಥ. ಮುಂದೆ ಫಲ್ಗುಣಮಿತ್ರ ಎಂಬುದಾಗಿ ಸಂಬೋಧನೆ ಮಾಡ್ತಾರೆ. ಅಂದ್ರೆ ಫಲ್ಗುಣನ ಮಿತ್ರ. ಫಲ್ಗುಣ ಅಂದ್ರೆ ಅರ್ಜುನನ ಸಖನಾಗಿ, ಅರ್ಜುನನಿಗೆ ಸಾರಥಿಯಾಗಿ ಧರ್ಮರಕ್ಷಣೆಯ ಕಾರ್ಯದಲ್ಲಿ ಜೊತೆಯಾಗಿ ನಿಂತವನು ಎಂದರ್ಥ. ಮುಂದಿನ ಪದದಲ್ಲಿ ವಾಕ್ಯ ವಿಚಿತ್ರ ಅಂದ್ರು. ಭಗವಂತನ ಮಾತುಗಳು ವೇದಕ್ಕೆ ಸಮಾನ. ಕೇವಲ ಸಾಧಕರಿಗೆ, ಚಿಂತಕರಿಗೆ ಮಾತ್ರ ವೇದ್ಯವಾಗುವಂಥದ್ದು.
ಉಳಿದವರಿಗೆ ಮಾತ್ರ ವಿಚಿತ್ರವಾಗಿ ಕಾಡುವಂಥದ್ದು. ಇಂತಹ ಗುಣವಿಶೇಷ ಮಹಿಮಾ ವಿಶೇಷಗಳಿಂದ ಕೂಡಿದಂತಹ ಭಗವಂತ ನಮ್ಮೆಲ್ಲರನ್ನು ಎಂದೆಂದಿಗೂ ಕಾಪಾಡುತ್ತಿರಲಿ ಎಂಬುದಾಗಿ ಕನಕದಾಸರು ಪ್ರಾರ್ಥಿಸಿಕೊಳ್ಳುತ್ತಾರೆ. ಅಂತಹ ಪರಮಾತ್ಮನು ಸರ್ವರನ್ನು ಕಾಪಾಡುತ್ತಲೇ ರಕ್ಷಿಸುತ್ತಿರಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸ್ವಸ್ತಿ.